Miss Snake. ಕಣ್ಣುಚ್ಕೊಂಡು ನೋಡಿ ಮತ್ತೆ ಶಾಕ್ ಆಗ್ಬೇಡಿ. ನೀವ್ ನೋಡಿದ್ದು ನಿಜಾನೇ. ನಾವೇನ್ ಪ್ರಕೃತಿಯಲ್ಲಿ ಶುದ್ಧ ಸಸ್ಯಾಹಾರ ಜೀವಿಗಳು ಅಂತ ಅಂದ್ಕೊಂಡಿದೀವೋ ಅದರಲ್ಲಿ ಒಂದಷ್ಟು ಆಪರ್ಚುನಿಸ್ಟಿಕ್ ಆಮ್ನಿವರಸ್ಗಳು. ಮೋಸ್ಟ್ಲಿ ಇವುಗಳ ಈ ಆಂಗಲ್ ನಮ್ ಕಣ್ಣಿಗೆ ಬಿದ್ದಿರಲ್ಲ. ಇವಾಗ ಬಿದ್ದಿದೆ, ತಿಳ್ಕೊಳ್ಳೋಣ ಬನ್ನಿ. ಈಗ ನಮ್ ದೇಹದಲ್ಲಿ ಏನೇನ್ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಒಬ್ರು ಡಾಕ್ಟರ್ ಹೇಳೇ ಗೊತ್ತಾಗ್ಬೇಕು ಅಲ್ವಾ? ಅದೇ ಇಲ್ಲಿ ಈ ಪರಿಸರದಲ್ಲಿ ಪ್ರತಿಯೊಂದು ಜೀವಿಯೊಳಗೂ ಒಬ್ಬ ಸ್ವಯಂಕೃತ ಡಾಕ್ಟರ್ ಇದ್ದೇ ಇರ್ತಾನೆ. ನಿನಗೆ ಆರೋಗ್ಯ ಕೆಟ್ಟಿದೆ, ಇದು ಬೇಡ, ಅದು ತಿನ್ನು, ನಿನ್ನ ಸ್ನೇಹಿತರಿಗೆ ಆ ರೋಗ ಹರಡುತ್ತೆ, ಹುಷಾರಾಗೋ ತನಕ ದೂರ ಇರು. ಇನ್ನ ಎಷ್ಟೋ ಪ್ರಬುದ್ಧ ವಿಚಾರಗಳು ಇವುಗಳಿಗೆ ನಿಸರ್ಗ ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ಇದಿದೆಯಲ್ಲ ಕುತೂಹಲಕರವಾದ ಮ್ಯಾಟ್ರು. ಈ ಜಿಂಕೆ ಸಸ್ಯಾಹಾರಿ, ಹಾವನ್ನ ತಿಂತಿದೆ. ಈ ಕಾಡ್ಮೊಲ ಇನ್ನೊಂದು ಹಾವಿನ ಜೊತೆ ಕಬಡ್ಡಿ ಆಡ್ತಿದೆ. ಇದ್ಕೇನ್ಲಾ ಬತ್ತು ಮೊಲ್ಲಾಗ್ರ ಅನ್ಸುತ್ತೆ. ನೋಡಿ ಬೇಕಾದಷ್ಟು ಸಿಗ್ತವೆ. ಬಟ್ ಯಾಕೆ ಕೇಳಿ, ಸದಾ ಹುಲ್ಲು ಸೊಪ್ಪು ತಿಂದು ತಿಂದು ದೇಹಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ಗಳಲ್ಲಿ ಸಾಲ್ಟ್ ಮತ್ತೆ ಕ್ಯಾಲ್ಸಿಯಂಗಳ ಕೊರತೆ ಬಂದಾಗ ಈ ರೀತಿ ಮಾಂಸಕ್ಕೆ ಬಾಯ್ ಹಾಕ್ತವೆ. ಇವು ಗೊತ್ತು ಎಲ್ಲಿ ಏನ್ ಸಿಗುತ್ತೆ ಅಂತ. ಮೊಟ್ಟೆ ತಿನ್ನೋದು, ಮೂಳೆ ಕಡಿಯೋದು, ಇಲ್ಲಿ ಈ ಕುರಿ ಮೀನ್ ತಿಂತಿರೋದು, ಈ ಹಸು ಕೋಳಿ ಮರಿನ ಗುಳುಂ ಮಾಡ್ತಿರೋದು, ಇವರನ್ನೇ ಆಪರ್ಚುನಿಸ್ಟಿಕ್ ಆಮ್ನಿವೋರಸ್ ಅನ್ನೋದು. ನಾನಿಲ್ಲಿ ಏನನ್ನು ಪ್ರಚೋದನೆ ಮಾಡ್ತಿಲ್ಲ, ತಪ್ಪು ತಿಳಿಬೇಡಿ. ಅನೇಕರಿಗೆ ಗೊತ್ತು ಈ ಗಿಡಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರಲ್ಲ ಅಂತ. ಒಂದಷ್ಟು ಜನ ಈ ಸತ್ಯ ಒಪ್ಕೊಳ್ಳಲ್ಲ. ಬಟ್ ಅಲ್ಟಿಮೇಟ್ಲಿ ಸಕಲ ಜೀವರಾಶಿಗೂ ಪ್ರೋಟೀನ್ ಅಂಶ ಬೇಕೇ ಬೇಕು. ಹುಲಿ ಸತ್ರು ಹುಲ್ ತಿನ್ನಲ್ಲ, ಸಿಂಹನೂ ಹಾಗೆ ತಿನ್ನಲ್ಲ. ಇವೆಲ್ಲ ಶುದ್ಧ ಸುಳ್ಳು. ತಿಂತವೆ. ಪುಸ್ತಕದಲ್ಲಿಲ್ದೇ ಇರೋದು ವಾಸ್ತವದಲ್ಲಿದೆ. ಕಲಿಸ್ಬೇಕು, ಕಲ್ತ್ಕೋಬೇಕು ಅಷ್ಟೇ. ನಾವಿನ್ನ ಎ ಫಾರ್ ಆಂಟ್, ಬಿ ಫಾರ್ ಬರ್ಡ್ ಇದ್ರಲ್ಲೇ ಇದೀವಿ. ಆಂಟ್ ಅಲ್ಲೇ ಬುಲೆಟ್ ಆಂಟ್ ಇದೆ, ಬುಲ್ಡಾಗ್ ಆಂಟ್ ಇದೆ, ಫೈರ್ ಆಂಟ್ ಇದೆ. ಬರ್ಡ್ಸ್ ಅಲ್ಲಿ ಕೇಳೋಷ್ಟಿವೆ. 10 ನೇಟಿವ್ ಬರ್ಡ್ಸ್ ಬಗ್ಗೆ ತಿಳಿಸಿ. ಕರ್ಕೊಂಡು ಹೋಗಿ ಮಕ್ಕಳನ್ನ ಫೀಲ್ಡ್ ಬಿಟ್ಟು ಎಲ್ಲವನ್ನ ಪರಿಚಯಿಸಿ, ಕುತೂಹಲ ಬಿಲ್ಡ್ ಮಾಡಿ. ಅದ್ಭುತವಾಗಿರುತ್ತೆ. ನಮಸ್ಕಾರ.